ಐತಿಹಾಸಿಕ ಗ್ರಾಮವಾಗಿರುವ ಲಕ್ಕುಂಡಿ ಕಳೆದ ಕೆಲ ದಿನಗಳಿಂದ ಭಾರೀ ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ಬಡ ಕುಟುಂಬವೊಂದು ಇರುವ ತಮ್ಮ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳುವುದಕ್ಕೆ ಪಾಯ ಹಾಕ್ತಾ ಇತ್ತು. ಹೀಗೆ ಅಗೆಯುವಾಗ ಗುದ್ದಲಿಗೆ ಟಣ್ ಎಂಬ ಶಬ್ದ ಕೇಳಿತ್ತು. ಆಗ ಸಿಕ್ಕಿದ್ದು 470 ಗ್ರಾಂ ಚಿನ್ನಾಭರಣವಿದ್ದ ತಂಬಿಗೆ. ಹೀಗೆ ಸಿಕ್ಕ ತಂಬಿಗೆಯನ್ನ ಸರ್ಕಾರಕ್ಕೆ ಮರಳಿ ಕೊಟ್ಟು ಪ್ರಾಮಾಣಿಕತೆ ಮೆರೆದಿದ್ದು ವ್ಯಾಪಕ ಸುದ್ದಿಯಾಗಿದೆ. ಗದಗ ಜಿಲ್ಲಾ ಕೇಂದ್ರದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಲಕ್ಕುಂಡಿಯ ಮೂಲ ಹೆಸರು ಲೊಕ್ಕಿಗುಂಡಿ. ಲೊಕ್ಕಿ ಮತ್ತು ಗದ್ಯಾಣ ಇವೆರಡು ಚಿನ್ನದ ನಾಣ್ಯಗಳ ಹೆಸರಾಗಿವೆ. ಇವೆರಡು ಈ ಭಾಗದಲ್ಲಿ ಹೇರಳವಾಗಿದ್ದು ಅನ್ನುತ್ತದೆ ಇತಿಹಾಸದ ಪುಟ. ಇದರ ಜೊತೆಗೆ ಲೊಕ್ಕಿ ಗಿಡಗಳು ಈ ಪ್ರದೇಶದಲ್ಲಿ ಯಥೇಚ್ಛವಾಗಿ ಬೆಳೀತಾ ಇರೋದ್ರಿಂದ ಇದನ್ನು ಲೊಕ್ಕಿಗುಂಡಿ ಅಂತ ಕರೆಯಲಾಗ್ತಾ ಇತ್ತಂತೆ. ಲೊಕ್ಕಿ ಎಂದರೆ ಒಂದು ಜಾತಿಯ ಸಸ್ಯವಾಗಿದ್ದು ನೀರು ಹೆಚ್ಚು ಇರುವ ಪ್ರದೇಶದಲ್ಲಿ ಬೆಳೆಯುತ್ತೆ. ಗುಂಡಿ ಅಂದರೆ ತಗ್ಗು ಇರುವಂತಹ ಪ್ರದೇಶ. ಹೀಗೆ ಲೊಕ್ಕಿಗುಂಡಿ ಆಗಿದ್ದ ಆ ಊರು ಕಾಲಾನಂತರದಲ್ಲಿ ಲಕ್ಕುಂಡಿಯಾಗಿದೆ. 17ನೇ ಶತಮಾನದಲ್ಲಿ ಮಲ್ಲ ಎಂಬ ಕವಿಯ ಕೃತಕಪುರ ಮಹಾತ್ಮ ಪುರಾಣದಲ್ಲಿ ಲೋಹ ಕಂಡಪುರ ಹೆಸರಿನಲ್ಲಿ ಈ ಊರನ್ನ ದಾಖಲು ಮಾಡಿದ್ದಾನೆ.